ಪುರುಷ ಈ 3 ಕೆಲಸ ಮಾಡಿದ ಕೂಡಲೇ ಸ್ನಾನ ಮಾಡಬೇಕಂತೆ. ಇಲ್ಲವಾದರೆ ಏನೆಲ್ಲ ಸಮಸ್ಯೆಗಳುಂಟಾಗುತ್ತವೆ ಇಲ್ಲಿ ನೋಡೋಣ ಬನ್ನಿ. ಮಗಧ ಸಾಮ್ರಾಜ್ಯದ ಚಾಣಕ್ಯ ಹೇಳಿದ ಕೆಲವು ವಿಷಯಗಳನ್ನು ಇನ್ನೂ ಅನೇಕ ಜನರು ಅನುಸರಿಸುತ್ತಾರೆ. ಮಾನವ ಜೀವನಕ್ಕೆ ಸಂಬಂಧಿಸಿದ ಹಲವು ವಿಷಯಗಳ ಬಗ್ಗೆ ಮಾತನಾಡಿದ ಚಾಣಕ್ಯ ಕೆಲವು ವಿಷಯಗಳಲ್ಲಿ ನಿಯಮಗಳನ್ನು ಪಾಲಿಸಬೇಕೆಂದು ಹೇಳಿದ್ದರು. ಈ ನಿಯಮಗಳನ್ನು ಪಾಲಿಸದೆ ನೀವು ನಿಮ್ಮ ಇಚ್ಛೆಯಂತೆ ವರ್ತಿಸಿದರೆ ನಿಮಗೆ ಮಾತ್ರವಲ್ಲದೆ ನಿಮ್ಮ ಸುತ್ತಮುತ್ತಲಿನವರಿಗೂ ಗಂಭೀರ ಸಮಸ್ಯೆಗಳು ಅಥವಾ ಅಪಾಯ ಎದುರಾಗಬಹುದು. ಆದ್ದರಿಂದ ಕೌಟುಂಬಿಕ ಸಂತೋಷವನ್ನು ಬಯಸುವವರು ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಮನೆಗೂ ಒಳ್ಳೆಯದಾಗುತ್ತದೆ ಎಂದು ಚಾಣಕ್ಯ ಹೇಳಿದ್ದಾರೆ. ಮನಸ್ಸು ಸಂತೋಷದಿಂದ ಇರಲು ಹಣ ಮತ್ತು ಆಹಾರ ಮಾತ್ರವಲ್ಲ, ವೈಯಕ್ತಿಕ ನೈರ್ಮಲ್ಯವೂ ಅತ್ಯಗತ್ಯ ಎಂದು ಚಾಣಕ್ಯ ಹೇಳಿದ್ದಾರೆ. ನಾವು ಆರೋಗ್ಯವಾಗಿರುವುದರಿಂದ ವ್ಯಕ್ತಿಯು ತನ್ನನ್ನು ಮಾತ್ರವಲ್ಲದೆ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧವಾಗಿಸಲು ಸಾಧ್ಯವಾಗುತ್ತದೆ. ವೈಯಕ್ತಿಕ ಶುದ್ಧತೆಯ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಚಾಣಕ್ಯ ಹೇಳಿದ್ದಾರೆ. ಈ ನಿಯಮಗಳ ಭಾಗವಾಗಿ 3 ಕೆಲಸಗಳನ್ನು ಮಾಡಿದ ನಂತರ ಖಂಡಿತವಾಗಿಯೂ ಸ್ನಾನ ಮಾಡಲೇಬೇಕೆಂದು ಚಾಣಕ್ಯ ಹೇಳಿದ್ದಾರೆ. ನೀವು ಸ್ಮಶಾನಕ್ಕೆ ಹೋದ ನಂತರ ಮನೆಗೆ ಬಂದ ಕೂಡಲೇ ಸ್ನಾನ ಮಾಡಬೇಕು. ಏಕೆಂದರೆ ಈ ಸಮಯದಲ್ಲಿ ದೇಹವು ಅಶುದ್ಧವಾಗುತ್ತದೆ. ಮೃತದೇಹದ ಮೇಲೆ ಹಲವು ರೀತಿಯ ಕೀಟಗಳು ಇರುತ್ತವೆ. ಇವು ದೇಹವನ್ನು ಪ್ರವೇಶಿಸದಂತೆ ತಡೆಯಲು ಮನೆ ಪ್ರವೇಶಿಸುವ ಮೊದಲು ಹತ್ತಿರದ ನದಿಯಿಂದ ಅಥವಾ ಮನೆಯಲ್ಲಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಕು. ಕ್ಷೌರದ ನಂತರ ಪುರುಷರು ಸ್ನಾನ ಮಾಡಬೇಕು. ಕ್ಷೌರದ ಸಮಯದಲ್ಲಿ ದೇಹದ ಮೇಲೆ ಬೀಳುವ ಕೂದಲನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸ್ನಾನ ಅಗತ್ಯವಾಗಿದೆ. ಇವುಗಳನ್ನು ಮನೆಯೊಳಗೆ ತಂದರೆ ಇತರರಿಗೆ ಹಾನಿಯಾಗುವ ಅಪಾಯವಿದೆ. ಇತ್ತೀಚಿನ ದಿನಗಳಲ್ಲಿ ಬಾಡಿ ಮಸಾಜ್ ಅಥವಾ ಎಣ್ಣೆ ಮಸಾಜ್ ಮಾಡಿಸುವವರು ಕೂಡ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಬೇಕು. ಎಣ್ಣೆಯಿಂದಾಗಿ ದೇಹದ ಮೇಲಿನ ಸೂಕ್ಷ್ಮಜೀವಿಗಳು ಮನೆಯೊಳಗೆ ಪ್ರವೇಶಿಸುವುದನ್ನು ತಡೆಯಲು ಈ ಮುನ್ನೆಚ್ಚರಿಕೆ ಅತ್ಯಗತ್ಯ. ಚಾಣಕ್ಯನು ವಿವರಿಸಿದ ನಿಯಮಗಳು ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದಲ್ಲದೆ ಕುಟುಂಬ ಮತ್ತು ಸಮಾಜಕ್ಕೂ ಪ್ರಯೋಜನವನ್ನು ನೀಡುತ್ತವೆ. ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ಕೆಲವು ನಿಯಮಗಳನ್ನು ಪಾಲಿಸಬೇಕೆಂದು ಚಾಣಕ್ಯ ಹೇಳಿದ್ದಾರೆ. ದಹನ, ಚೌರ್ಯ ಮತ್ತು ದೇಹದ ಮಸಾಜ್ ನಂತರ ಸ್ನಾನ ಮಾಡುವುದು ಸೂಕ್ತ. ಇವು ನಿಮ್ಮ ಹಾಗೂ ಮನೆಯವರ ಆರೋಗ್ಯಕ್ಕೂ ಒಳ್ಳೆಯದು ಎಂದಿದ್ದಾರೆ. ಇಂತಹ ತಪ್ಪು ಮಾಡಿದರೆ ಮನೆಗೆ ದರಿದ್ರ ಆವರಿಸುತ್ತೆ ಎಂದು ಚಾಣಕ್ಯ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.